ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಂದರೆ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಹುದ್ದೆಗಳ ಬಗ್ಗೆ ಹೇಳ್ತೀನಿ. ಏನು ಸಬ್ಜೆಕ್ಟ್ ವೈಸ್ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು, ಅಪ್ಡೇಟ್ ಮಾಹಿತಿ ಪ್ರಕಾರ ನಾನು ಇವತ್ತಿನ ತರಗತಿಯಲ್ಲಿ ಇರ್ತಕ್ಕಂತಹ ವಿಷಯವಾರು ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ನೀವು ಈಗ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ ಮಾಡ್ತಾ ಹೋಗಿದ್ದೀನಿ. ಅಂದರೆ ಈ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ನಾನು ತರಗತಿಗಳು ಕೂಡ ಮಾಡ್ತಾ ಹೋಗಿದ್ದೀನಿ. ನೋಡ್ಬೋದು, ಈ ಪಿ ಯು ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಾನು ಲೈನಲ್ಲಿ ಹೇಳೋದಾದರೆ, ಈ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 2 ಇರ್ತಾವೆ. ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನು ಮೆರಿಟ್ ಲಿಸ್ಟ್ ಏನು ಕೌಂಟ್ ಆಗುತ್ತೋ ಅಲ್ಲಿ 150, 300 ಮಾರ್ಕ್ಸಿಗೆ ಏನಿರುತ್ತೆ ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 150 ಆಪ್ಷನಲ್ ಸಬ್ಜೆಕ್ಟು 300 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರೋ ಅನ್ನೋದ್ರ ಮೇಲೆ ಕೌಂಟ್ ಆಗುತ್ತೆ. ಟೋಟಲ್ ಮಾರ್ಕ್ಸು 300ಕ್ಕೆ ನೀವು ಎಷ್ಟು ತಗೊಂತೀರೋ ಅನ್ನೋದು. ಜೊತೆಗೆ ನಾನು ಹೇಳಿದೆ ಫಸ್ಟು ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ, ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಆ ಸಬ್ಜೆಕ್ಟನ್ನು ಎಲ್ಲರೂ ನೀವೇನು ಮಾಡಬೇಕು, ಪಾಸ್ ಆಗಲೇಬೇಕು. ಎಲ್ಲ ಸಬ್ಜೆಕ್ಟ್ನವರು, ಈ ಕನ್ನಡ ಅಷ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟ್ನವರು ಆಗಬೇಕು. ಯಾಕಂದರೆ ಆ ಕನ್ನಡ ಸಬ್ಜೆಕ್ಟು ಏನಪ್ಪ ಅಂದರೆ, ನೀವು ಕನ್ನಡ ಮಾತನಾಡುವ ಅರ್ಹರಿದ್ದೀರ ಅನ್ನೋದು ಚೆಕ್ ಮಾಡ್ತಾರೆ. ಅವರು ಕನ್ನಡ ಪರೀಕ್ಷೆಯಲ್ಲಿ 150 ಅಂಕಗಳಿಗೆ 50 ಮಾರ್ಕ್ಸ್ ತೆಗಬೇಕು. MCQ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಆಗಿರ್ಬೋದು. ಅವರು 150 ಅಂಕಗಳಿಗೇ ಅವರೇನಪ್ಪ ಮಾಡರೇಟ್ ಮಾಡಿರ್ತಾರೆ. ಅದನ್ನು 150ಕ್ಕೆ 50 ಮಾರ್ಕ್ಸ್ಗಳನ್ನು ತಗಲೇಬೇಕು. ಅದನ್ನು ಪಾಸ್ ಆದ ನಂತರ ಉಳಿದಿರ್ತಕ್ಕಂಥ ನಿಮ್ಮ 2 ಸಬ್ಜೆಕ್ಟ್ ಇರ್ತಾವಲ್ಲ, ಆಪ್ಷನ್ ಸಬ್ಜೆಕ್ಟು, ಅವು ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಚೆಕ್ ಮಾಡ್ತಾರೆ. ಇಲ್ಲ ಫೇಲ್ ಆದರೆ ನೀವು ಫಸ್ಟ್ ರ್ಯಾಂಕ್ ಬಂದರೂ ಉಪಯೋಗಲ್ಲ ಅಂತ ನಾನು ಹೇಳ್ಬೋದು. ಜೊತೆಗೆ ಇಲ್ಲಿ ಬರೋಣ, ಈ 1529 ಪಿ ಯು ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ಅಪ್ಡೇಟ್ ಹುದ್ದೆಗಳು. ಈಗ ಆರ್ಥಿಕ ಅನುಮೋದನೆ ಇಷ್ಟುಕೊಂಡಿವ್ರಿ, ಇವಿಷ್ಟೇ ಅಂತ ಭಾಳ ಜನ ಪ್ರಶ್ನೆ ಕೇಳಿದರು. ನಾವು ಒಂದು ಉತ್ತರ ಹೇಳೋದು ಒಂದೇ, ಆರ್ಥಿಕ ಅನುಮೋದನೆಗೊಂಡರೂ ಹುದ್ದೆಗಳು ನೋಟಿಫಿಕೇಶನ್ ಯಾಕಾಗಿಲ್ಲ ನಮ್ಮ ಪ್ರಶ್ನೆ ನಿಮಗೆ. ಹಾಗಾಗಿ ಒಂದು ತಲೆಯಲ್ಲಿರಲಿ, ನೋಟಿಫಿಕೇಶನ್ ಇವತ್ತು ನಾಳೆ ಆಗುತ್ತೆ 100%. ಬಟ್ಟು ಆರ್ಥಿಕ ಅನುಮೋದನೆಗೊಂಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆನೇ ಅವರು ನೋಟಿಫಿಕೇಶನ್ ಆಗಲ್ಲ, ಇನ್ನೂ ಹೆಚ್ಚಿಗೆ ಆಗುತ್ತೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಆ್ಯಡ್ ಮಾಡ್ತಿದ್ದಾರೆ. ಜೊತೆಗೆ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಅವ್ರು ಏನು ಹುದ್ದೆಗಳು ಸಮಗ್ರವಾಗಿರ್ತಕ್ಕಂಥ ನೋಟಿಫಿಕೇಶನ್ ತಗೊಂಡು ಅವರು ಅಪ್ಡೇಟ್, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕಡಿಮೆ ಆಗಿರ್ತಕ್ಕಂಥ ಪೋಸ್ಟ್ಗಳಿದ್ದಾವೆ, ಅವನ್ನೆಲ್ಲ ಇರ್ತಕ್ಕಂಥ ಸಮಗ್ರವಾಗಿ ಒಂದು ಲಿಸ್ಟ್ ತಗೊಂಡು ನೋಟಿಫಿಕೇಶನ್ ಮಾಡ್ತಾರೆ. ಹಲವಾರು ರೀತಿ ಪ್ರಶ್ನೆ ಕೇಳಿದರು. ನಾವು ಪ್ರಶ್ನೆ ಮಾಡಬೇಕು, ಆರ್ಥಿಕ ಅನುಮೋದನೆ 800 ಚಿಲ್ಲರೆ ಹುದ್ದೆಗಳು ನೋಟಿಫಿಕೇಶನ್ ಆಗಿವೆ. ನೋಟಿಫಿಕೇಶನ್ ಆದರೂ ನೋಟಿಫಿಕೇಶನ್ ಆಗಿಲ್ಲ, ಆರ್ಥಿಕ ಅನುಮೋದನೆಗೊಂಡ್ರು ಯಾಕೆ ನೋಟಿಫಿಕೇಶನ್ ಆಗಿಲ್ಲ? ಕಾರಣ 108 ಇರುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಈಗ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ಏನು ಅಪ್ಡೇಟ್ ಇದೆಯೋ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಕೆಲವೊಂದು ಹುದ್ದೆಗಳು ಅಪ್ಡೇಟ್ ಆಗಿದ್ದಾವೆ, ಅಂದರೆ ಸಬ್ಜೆಕ್ಟ್ ವೈಸ್ ಇಷ್ಟು ಅನ್ನೋದು. ಮತ್ತು ಇನ್ನೊಂದು ಕೆಲವು ಹುದ್ದೆಗಳು ಬರ್ತಾ ಇದ್ದಾವೆ, ಕೆಲವೊಂದು ಉರ್ದು ಸಬ್ಜೆಕ್ಟ್ ಆಗಿರ್ಬೋದು, ಅವನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಇವತ್ತಿನ ಇರ್ತಕ್ಕಂತಹ ಸಬ್ಜೆಕ್ಟ್ ಬಗ್ಗೆ ಹುದ್ದೆಗಳ ಸಂಖ್ಯೆ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಾದರೆ ಇಲ್ಲಿ ನನ್ನ ಕಲ್ಯಾಣ ಕರ್ನಾಟಕ ಹುದ್ದೆಗಳ ಸಂಖ್ಯೆ ಎಷ್ಟು ಇಲ್ಲಿ ನೋಡೋದಾದರೆ, ಫಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 104 ಹುದ್ದೆಗಳಿದ್ದಾವೆ. ಎಷ್ಟು? 104 ಹುದ್ದೆಗಳು ಪಿ ಯು ಲೆಕ್ಚರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಗ್ಲೀಷು 170 ಹುದ್ದೆಗಳು. ಹಿಸ್ಟ್ರಿ ಸಬ್ಜೆಕ್ಟ್ 110 ಆಗಿರ್ತಕ್ಕಂಥ ಹುದ್ದೆಗಳು. ಎಕನಾಮಿಕ್ಸು 180 ಇದ್ದಾವೆ. ಕಾಮರ್ಸ್ ವಾಣಿಜ್ಯಶಾಸ್ತ್ರ 150. ಸೋಷಾಲಜಿ 75, ಏನು ಸಮಾಜಶಾಸ್ತ್ರ ಅಂತೀವಲ್ಲ. PE ಅಂದರೆ ಫಿಸಿಕಲ್ ಆಗಿರ್ತಕ್ಕಂತಹ ಮಾಸ್ಟರ್ ಎಷ್ಟು? ಪಿ ಯು ಉಪನ್ಯಾಸ 40. ಫಿಸಿಕ್ಸ್ ಭೌತಶಾಸ್ತ್ರ 60 ಮಾರ್ಕ್ಸ್, 60 ಹುದ್ದೆಗಳು. ಕೆಮಿಸ್ಟ್ರಿ 60 ಆಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ ಪಿ ಯು ಉಪನ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಬಯಾಲಜಿ ಸಂಬಂಧಪಟ್ಟಿರ್ತಕ್ಕಂಥದ್ದು 60, ಇದು ನಾನ್ HK ಅಷ್ಟೇ. ಉಳಿದ 24 ಜಿಲ್ಲೆ ಅಂತವಲ್ಲ ಅಲ್ಲಿ. ಮ್ಯಾಥಮೆಟಿಕ್ಸು 65. ಕಂಪ್ಯೂಟರ್ ಸೈನ್ಸು 120 ಮಾರ್ಕ್ಸ್ ಇದ್ದಾವೆ, ಹುದ್ದೆಗಳು. ಪೊಲಿಟಿಕಲ್ ಸೈನ್ಸ್ 75 ಆಗಿರ್ತಕ್ಕಂಥ ಹುದ್ದೆಗಳು. ಹಿಂದಿ 80 ಆಗಿರ್ತಕ್ಕಂಥ ಹುದ್ದೆಗಳು. ಟೋಟಲ್ ಎಷ್ಟಾಯಿತು ಹಂಗಾರೆ ನಾನ್ HK ಇವನಷ್ಟು ಕೌಂಟ್ ಮಾಡಿದರೆ ನಾವು ನೋಡಿ, ಒಂದಷ್ಟು ಕೌಂಟ್ ಮಾಡಿದೆ ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದು 1349 ಆಗಿರ್ತಕ್ಕಂಥ ಹುದ್ದೆಗಳು ನಾನ್ HK ಉಳಿದ 24 ಜಿಲ್ಲೆಗಳಿಗೆ. ಹಾಗಾದರೆ ಉಳಿದ 24 ಜಿಲ್ಲೆಗಳಿಗೆ 1349 ಆದರೆ ಆದರೆ HKಗೆ ಎಷ್ಟು ಹುದ್ದೆಗಳು ನೋಡೋಣ ಬನ್ನಿ. ಇಲ್ಲಿ ಕನ್ನಡ 30 ಇದ್ದಾವೆ HKಗೆ, ಹಿಸ್ಟ್ರಿ 35, ಹಿಂದಿ 20, ಇಂಗ್ಲೀಷು 35, ಎಕನಾಮಿಕ್ಸು 40, PA 20 ಆಗಿರ್ತಕ್ಕಂಥ ಹುದ್ದೆಗಳು. ಟೋಟಲ್ 180 HKಗೆ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದರೆ ಮೀನ್ ಟೋಟಲ್ HK ನಾನ್ HK 1349, HK 180,
ಟೋಟಲ್ 1529 ಹುದ್ದೆಗಳು ಇಲ್ಲಿದಾವಲ್ಲ, 1529 ಹುದ್ದೆಗಳು. ಈಗ ಅವು ರೆಡಿ ಇರ್ತಕ್ಕಂಥ ಹುದ್ದೆಗಳು. ನಾಳೆನೇ ನೋಟಿಫಿಕೇಶನ್ ಮಾಡಿದರೆ ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಬನ್ನಿ ಹಾಗಾದರೆ ಇಲ್ಲಿ HK ನಾನ್ HK ಕೆಲವೊಂದು ಕನ್ಫ್ಯೂಸ್ ಇದ್ದಾವೆ. HK ಸ್ಟೂಡೆಂಟು ನಾನ್ HKಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಇಲ್ಲಿರ್ತಕ್ಕಂತಹ HK ಸ್ಟೂಡೆಂಟ್ಗಳಿಗೆ ನಾನ್ HK ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಅವ್ರಿಗೆ ರಿಸರ್ವೇಷನ್ ಇರುತ್ತೆ, 20% ಏನೋ ಇದೆ, ಬಟ್ ಅವರು ಅದಕ್ಕೆ ಎಷ್ಟು ಹಾಕ್ಬೋದು, ಇಲ್ಲ ಇವರು ಇದಕ್ಕೆ ಕಾಂಪಿಟೇಷನ್ ಮಾಡ್ಬೋದು, ಬಟ್ ಇವರು ಇದಕ್ಕೆ ಕಾಂಪಿಟೇಷನ್ ಮಾಡೋದು ಇಲ್ಲ ಅಂತ ಹೇಳ್ತೀನಿ. ಜೊತೆಗೆ ಈ ನಾನ್ HK ಕಲ್ಯಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೈಯೆಸ್ಟ್ ನೋಟಿಫಿಕೇಶನ್ ಆಗುತ್ತೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವೇನು ಮಾಡಿರಪ್ಪ ಅಂದರೆ, ಈಗ ಆಪ್ಷನಲ್ ಸಬ್ಜೆಕ್ಟ್ ನಿಮ್ದು ಏನು ಸಬ್ಜೆಕ್ಟ್ ಅದಾವು, ಈಗ ಆಲ್ರೆಡಿ ನೀವು ಈ ಲೆಕ್ಚರ್ಸ್ಗೆ ಓದಬೇಕು ಅನ್ನೋದು ನೀವು ಆಲ್ರೆಡಿ ಇದೆ. ನೀವೇನು BEd PG ಮಾಡಿದ್ರಲ್ಲ, ಕ್ವಾಲಿಫಿಕೇಷನ್ ಇದು ಬೇಕಾಗುತ್ತೆ. BEd PG ಮಾಡಿದವರು ಪ್ರಮುಖವಾಗಿ ಸ್ಟಡಿ ಮಾಡಿ, ನಿಮ್ಮ ಅಧ್ಯಯನವನ್ನು ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿ ಮಾಡಿ. ಜೊತೆಗೆ ಏನು ಮಾಡಿಪ್ಪ ಅನ್ನೋದಾದರೆ, ನಿಮಗೆ ಈ ನೋಟಿಫಿಕೇಷನ್ಗಿಂತೂ ಸ್ಟಡಿ ಮಾಡ್ತಿದ್ದೀರಾ ಬಟ್ ನೋಟಿಫಿಕೇಷನ್ ಆಗಿಲ್ಲ ಅಂದರೆ, ಈ ಶಿಕ್ಷಕರ ನೇಮಕಾತಿ ಅರ್ಜೆಂಟ್ ಅವರು ಏನಪ್ಪ ಅಂದರೆ ನೇಮಕಾತಿ ಮಾಡ್ಕೊಳ್ಳಲು ಇದ್ದಿದ್ದಾರೆ. ಈಗೇನು ನೀವು BEd ಮಾಡಿರ್ತೀರ 100%, ಜೊತೆಗೆ HSTR ಕರೆದ್ರೆ BEd ಅಪ್ಲಿಕೇಶನ್ ಹಾಕಿದವರು ಅಷ್ಟೇ ಏನಪ್ಪ ಅಂದರೆ BEd ಮಾಡಿದವ್ರಿಗೆ ಅವ್ರಿಗೆ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಅದಕ್ಕೂ ಪ್ರಯತ್ನ ಮಾಡಿ. ಹೈಸ್ಕೂಲ್ ಟೀಚರ್ ಕೂಡ ಆಗ್ಬೋದು ನೀವು. ಈ ನೋಟಿಫಿಕೇಶನ್ ಕರೆದ್ರೆ ಓಕೆ, ಬೇಗನೆ ಕರಲಿಲ್ಲ ಅದಕ್ಕೂ ಕೂಡ ನೀವು ಏನಪ್ಪ ಅಂದರೆ BEd ಮಾಡಿದವ್ರು ಮಾಡಿ. ಮತ್ತು GPT ಇರುತ್ತೆ, BEd + TET ಆದವರು ನೀವೇನಪ್ಪ ಅಂದರೆ GPT ಮತ್ತು HSTR ಎಕ್ಸಾಮ್ ಬರೀಬೋದು. ಜೊತೆಗೆ ಈ ಚೆನ್ನಾಗಿ ಈ ಸಬ್ಜೆಕ್ಟ್ಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಂಟಿನ್ಯೂ ಆಗಿರ್ತಕ್ಕಂಥ ಏನು ಕ್ವಶನ್ ಪೇಪರ್ ಹೆಂಗಿರುತ್ತೋ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ನೋಡಿ, ಯಾವ ರೀತಿ ಕ್ವಶನ್ ತೆಗೆದಿದ್ದಾನೆ, ಯಾವ ಮೆಥಡ್ನಲ್ಲಿ ತೆಗೆದಿದ್ದಾನೆ. ನಮ್ಮಿರ್ತಕ್ಕಂತಹ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಪೇಪರ್ 1 to ಪೇಪರ್ 2ನಲ್ಲಿ ಯಾವ ಮೆಥಡ್ನಲ್ಲಿ ಯಾವ ವಿಷಯಕ್ಕೆ ಕೇಳಿದ್ದಾನೆ, ಮತ್ತು ಮುಂದೆ ಬರ್ತಕ್ಕಂಥ PU ಲೆಕ್ಚರ್ಸ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ತೆಗಿಬೋದು, ಮತ್ತು ನಾನು ಯಾವ ರೀತಿ ಓದಬೇಕು, ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಈಗಲೇ ಚಿಂತನೆ ಮಾಡಿ. ಜೊತೆಗೆ ಟೈಮ್ ಟೇಬಲ್ ಇವತ್ತೇ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಡೈಲಿ ಇರ್ತಕ್ಕಂತಹ ದಿನನಿತ್ಯದಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂತಹ ಟೈಮ್ ಟೇಬಲ್ ಸೆಟ್ ಮಾಡ್ಕೊತೀರೋ ಅದೇ ರೀತಿ ಸ್ಟಡಿ ಮಾಡ್ತೀರಾ. ಇಲ್ಲ ಅಂದರೆ ಹೆಂಗೆ ಬಂತೋ ಆ ರೀತಿಯಾಗಿರ್ತಕ್ಕಂಥ ಸ್ಟಡಿ ಮಾಡಿದರೆ ಇದು ಹೆಂಗೆ ಬೇಕೋ ಹಂಗೆ ಹೋಗುತ್ತೆ. ಅಂದರೆ ನಿಮ್ಮ ಹುದ್ದೆ ಕೈ ಬಿಟ್ಟು ಹೋಗುತ್ತೆ. ನಿಮ್ಮ ಹುದ್ದೆ ಕೈ ಹಿಡಿಬೇಕು ಅನ್ನೋದಾದರೆ ನೀವು ಏನಪ್ಪ ಅಂದರೆ ಡೈಲಿ ನಿತ್ಯದ ಟೈಮ್ ಟೇಬಲ್ ಏನಿರುತ್ತೋ ಆ ಟೈಮ್ ಟೇಬಲ್ ಪ್ರಕಾರ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಡೈಲಿ ಸ್ಟ್ರಾಟಜಿ, ಡೈಲಿ 100 MCQ ಚಾಲೆಂಜಸ್ ಹಾಕೊಳ್ಳಿ. PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಿಲೆಬಸ್ ಕಾಪಿ ಇಟ್ಕೊಳ್ಳಿ. ಆ ವಿಷಯದಲ್ಲಿ ನನಗಿರ್ತಕ್ಕಂಥ ಬುಕ್ ಲಿಸ್ಟು, ನನಗಿರ್ತಕ್ಕಂಥ ಇಂಟರ್ನೆಟ್ ಸೋರ್ಸು ಎರಡನ್ನೂ ಕಲೆಕ್ಟ್ ಮಾಡಿ ನಿಮ್ಮದೇ ಒಂದು ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ. ಇದು PU ಉಪನ್ಯಾಸಕರು ಯಾರು ಪಾಸ್ ಆಗಿದ್ರು ಅವ್ರು ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿ ಇದೆ. ನಿಮ್ಮ ಸಬ್ಜೆಕ್ಟ್ ವೈಸು ಬುಕ್ ಲಿಸ್ಟನ್ನು ಏನು ಮಾಡಿ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿದ ನಂತರ ನೀವು ಸ್ಟಡಿ ಮಾಡಬೇಕಾಗುತ್ತದೆ. ಅದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನಾನು PU ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟು ಹೇಳ್ತಾ ಹೋಗಿದ್ದೀನಿ. ಇದೇ ಬೋರ್ಡ್ ಮುಖಾಂತರನೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ಈ PU ಉಪನ್ಯಾಸಕರಿಗೆ ನಾನು ಬುಕ್ ಲಿಸ್ಟ್ ಕೂಡ ಹೋಗಿದ್ದೀನಿ, ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ, ಏನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಎಲ್ಲ ಸ್ನೇಹಿತರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಈ ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಮಾಹಿತಿ ಇದ್ದರೆ ಬೇಗನೆ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಏನಪ್ಪ ಅಂದರೆ ಮೆಂಬರ್ಶಿಪ್ ಏನಾದರೂ ಆಗೋರಿದ್ದರೆ ಹಾಗೆ, ಯಾಕಂದರೆ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ಕೂಡ ಮಾಡ್ತಾಯಿದ್ದೀವಿ. ಅಂದರೆ ನೀವು ಮೆಂಬರ್ಶಿಪ್ ಆದವರು ಏನಾದರೂ ಸಬ್ಜೆಕ್ಟು ನೀವು ಯಾವುದೇ ವಿಡಿಯೋದಲ್ಲಿ ನೀವು ಕಾಮೆಂಟ್ ಹಾಕಿದರೆ ನಂದು ಹಿಸ್ಟ್ರಿ ಸಬ್ಜೆಕ್ಟಿಗೆ ಕ್ಲಾಸ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನನಗೆ ಎಕನಾಮಿಕ್ಸು ಏನೋ ಒಂದು ಸಬ್ಜೆಕ್ಟು ನಿಮ್ಮದು ಆ ಸಬ್ಜೆಕ್ಟ್ ಹಾಕಿದರೆ ನಾನು ಏನಂತಂದರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಮಾಡಿಸ್ತೀವಿ ಅಂತ ಹೇಳ್ತೀನಿ. ಇದು ಮೆಂಬರ್ಶಿಪ್ ಆದವ್ರಿಗೆ. ಜೊತೆಗೆ ಮೆಂಬರ್ಶಿಪ್ ಆಗಲಿಲ್ಲರೂ ಕೂಡ ನಾನು ಡೈಲಿ ಮಾಡ್ತಾ ಹೋಗಿದ್ದೀನಿ ಫ್ರೀ ಕ್ಲಾಸಸ್, ಉಚಿತವಾಗಿರ್ತಕ್ಕಂತಹ ನಿಮಗೆ ಎಕ್ಸಾಮ್ ಟ್ರಿಕ್ಸ್ ಪಾಸ್ ಆಗಲು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಏನು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಮಾಹಿತಿಗಳು ಇದ್ದರೆ, ಅಪ್ಡೇಟ್ ನ್ಯೂಸ್, ಬುಕ್ ಲಿಸ್ಟ್, ಸಿಲೆಬಸ್ ಏನಾದರೂ ಇದ್ದರೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಬೇರೆ ವಿಷಯದಿಂದ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.